ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡಿ ಪ್ಯಾಂಟಿನ ಬೆಲ್ಟನ್ನು ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ. ನಿಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ನೋಡಿ, ನಾವು ಮೊದಲಿಗೆ ನಾನು ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ಇದು 1.5 ಇಂಚು ಅಗಲ ಇದೆ ಬೆಲ್ಟು ಪಟ್ಟಿ. ಹಾಗೆ ನೋಡಿ ನಾನು ಲುಪ್ಸ್ಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಇದು ಸೊಂಟದ ಸೈಜಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಲುಪ್ಸಿಗೆ ಇವಾಗ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 4.5 ಇಂಚು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಫ್ರಂಟಲ್ಲಿ. ಇದು ರೈಟ್ ಸೈಡಿಂದು. ನೋಡಿ 3 ಲುಪ್ಸು ಟೋಟಲ್ ಒಂದು ಬೆಲ್ಟಿಗೆ 3 ಲುಪ್ಸು ಅಂದರೆ 2 ಬೆಲ್ಟಿಗೆ 6 ಲುಪ್ಸಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಸೇಮ್ ಟು ಸೇಮ್ ಇದು ಇನ್ನು ಹೆಂಗೆ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿವೋ ಅದನ್ನು ಕೂಡ ಅದೇ ರೀತಿ ಆ್ಯಸ್ ಇಟ್ ಈಸ್ ಈ ಥರ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಬಿಡಿ. 2 ಬೆಲ್ಟ್ಗೂ ಒಂದೇ ಥರ ಲುಪ್ಸು ಬರುತ್ತೆ ಸ್ನೇಹಿತರೆ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಇವಾಗ ಲೆಫ್ಟ್ ಸೈಡ್ದು ಪಟ್ಟಿನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಸ್ಟಿಚಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಉಕ್ಸ್ ಹಚ್ತೀವಲ್ಲ ಸ್ನೇಹಿತರೆ ನಾವು, ಇದು ಲೆಫ್ಟ್ ಸೈಡ್ದು. ನೋಡಿ ಇಲ್ಲಿ ಸೊಂಟದ ಮಾರ್ಜಿನ್ ಇದೆ ಸ್ನೇಹಿತರೆ, ಇಲ್ಲಿವರೆಗೂ ಮಾತ್ರ ಇದನ್ನು ಸ್ಟಿಚ್ ಬಿಡ್ತಿದ್ದೀನಿ. ಸ್ನೇಹಿತರೆ ನೋಡಿ ನಾನು ಇವಾಗ ಲೂಪ್ಸ್ ಮಾಡ್ಕೊತಾನೆ. ಲೂಪ್ಸ್ ಬಂದು ನಾನು 2 ಇಂಚು ಅಗಲ ಪಟ್ಟಿ ತೊಗೊಂಡಿದ್ದೀನಿ ಸ್ನೇಹಿತರೆ. ಉದ್ದ ಬಂದು 12 ಇಂಚು ತೊಗೊಂಡಿದ್ದೀನಿ. ಅಂದರೆ ಒಂದು ಲೂಪ್ಸ್ ಬಂದು 4 ಇಂಚು ತೊಗೊಂಡಿದ್ದೀನಿ. ಬಟ್ ಅದು ಕಡಿಮೆ ಹೋಗುತ್ತೆ ಸ್ನೇಹಿತರೆ ಇನ್ನು. ಬಟ್ ಅಷ್ಟು ಇರಲೇಬೇಕು ನಮಗೆ. ಎಕ್ಸ್ಟ್ರಾ ಇದ್ದರೆ ನಾವು ಕಟ್ ಮಾಡ್ಬೋದು ನಂತರ ಅಲ್ಲಿ. ಸ್ನೇಹಿತರೆ ನೋಡಿ ಒಂದು ಅರ್ಧ ಇಂಚಿನಷ್ಟು ಬಿಟ್ಟು ನಾನು ಸ್ಟಿಚ್ ಮಾಡ್ತಿದ್ದೀನಿ ಫೋಲ್ಡಿಂಗ್ ಮಾಡ್ಕೊಂಡು ಸೆಂಟ್ರಿಗೆ. ಇದನ್ನು ಟರ್ನ್ ಮಾಡಬೇಕು ಸ್ನೇಹಿತರೆ. ನೋಡಿ ಪೈಪಿಂಗ್ ಥರ ಮಾಡ್ಕೋಬೇಕು ಇದನ್ನು. ನೋಡಿ 1/2 ಇಂಚಿಗೆ ಒಂದು ಸ್ಟಿಚ್ ಬಿಟ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ ಈ ಥರ ಟರ್ನ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ 2 ಎಡ್ಜಿಗೆ ನೋಡಿ ಸ್ನೇಹಿತರೆ ನೋಡಿ 2 ಎಡ್ಜಿಗೆ ಇದನ್ನು ಒಂದು ಸ್ಟಿಚ್ ಬಿಡ್ಕೊತಾ ಇದ್ದೀನಿ. ನೋಡಿ 2 ಸೈಡು ಸ್ಟಿಚ್ ಬಿಡ್ತಾ ಇದ್ದೀನಿ. ಇದಕ್ಕೆ ಬೇಡ ಅಂದರೆ ಸ್ನೇಹಿತರೆ ಇದು ಹೆಂಗಿದೆಯೋ ಹಾಗೆ ಫ್ಲಾಟಾಗಿ ವಿತೌಟ್ ಸ್ಟಿಚ್ ಲೆಸ್ ಆಗಿ ನಾವು ಐರನ್ ಮಾಡ್ಕೊಂಡು ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಆ ಥರ ಬೇಕಾದರೂ ಮಾಡ್ಬೋದು. ಯಾಕಂದರೆ ಸ್ನೇಹಿತರೆ ಇದು ಸ್ಟಿಚಿಂಗ್ ಲೆಸ್ಸು ಸ್ಟಿಚ್ ಇಲ್ಲಿ ಕಾಣಲ್ಲ ಈ ಬೆಲ್ಟಿಗೆ. ನಾನು ಆ ಥರದ ಬೆಲ್ಟನ್ನೇ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಸ್ಟಿಚ್ ಬಿಡದೇ ಇದ್ದರೂ ಐರನ್ ಮಾಡ್ಕೊಂಡ್ರೆ ಅದು ನೀಟಾಗಿರುತ್ತೆ ಸ್ನೇಹಿತರೆ. ಐರನ್ ಮಾಡ್ಕೊಂಡು ಅದನ್ನ ಕಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸಿಂಪಲ್ಲಾಗಿ ಕಾಣುತ್ತೆ. ಆ ರೀತಿ ಬೇಕಾದರೂ ಮಾಡ್ಬೋದು. ಇನ್ನಲ್ಲ ಅಂದರೆ ಫ್ಯಾಷನ್ಗೋಸ್ಕರ ಆದರೆ ಇನ್ನೂ ಒಂದು ಸ್ಟಿಚ್ ಬೇಕಾದರೂ ಬಿಡ್ಬೋದು ಸೆಂಟ್ರಿಗೆ. ಅದು ಕಸ್ಟಮರ್ ಮೇಲೆ ಡಿಪೆಂಡು, ನಿಮ್ಮ ಮೇಲೆ ಡಿಪೆಂಡು. ಯಾರು ಸ್ಟಿಚ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸ್ನೇಹಿತರು ನೋಡಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. 4 ಇಂಚಿಗೆ ಒಂದೊಂದು ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ 4 ಇಂಚಿಗೆ ಒಂದೊಂದು ಕಟ್ ಮಾಡ್ಕೊತಾ ಇದ್ದೀನಿ ನಾನು. ಟೋಟಲ್ಲು 6 ಲೂಪ್ಸ್ ಕಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ 6 ಇದೆ ಟೋಟಲ್ಲು. ಸ್ನೇಹಿತರೆ ನೋಡಿ ಪಾಕೆಟಿಗೆ ಬಟ್ಟೆ ತಗೊಂಡಿದ್ದೀನಿ ನಾನು. ಪಾಕೆಟಿಗೆ ಬಂದು ನೋಡಿ ಸ್ನೇಹಿತರೆ 6.5 ಇಂಚು ಅಗಲ ತಗೊಂಡಿದ್ದೀನಿ. ನಮಗೆ 5.25 ಇಂಚು 5.5 ಇಂಚು ರೆಡಿ ಸಿಗುತ್ತೆ. ಪಾಕೆಟ್ ಉದ್ದ ಬಂದು 5 ಇಂಚ್ ತೊಗೊಂಡಿದ್ದೀನಿ ಸ್ನೇಹಿತರೆ. ರೆಡಿ 5 ಇಂಚ್ ಬರಬೇಕು. 5.25 ಇಂಚ್ ತೊಗೊಂಡಿದ್ದೀನಿ. ನೋಡಿ ಆ ಕಡೆ ಈ ಕಡೆ ಸ್ಟಿಚ್ ಬಿಡ್ಕೊತಾ ಇದ್ದೀನಿ. ಮೇಲ್ಗಡೆಗೆ ನಾನು ಒಂದು ಅರ್ಧ ಇಂಚು ಸ್ಟಿಚ್ ಬಿಡ್ತಾ ಇಲ್ಲ ಸ್ನೇಹಿತರೆ. ಅಲ್ಲಿಗೆ ನೋಡಿ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಿದ್ದೀನಿ. ಅರ್ಧ ಇಂಚು ಮಾರ್ಜಿನ್ ಏನು ಬಿಡ್ತಾ ಇದ್ದೀನಿ. ಏನಕ್ಕಂದರೆ ನೋಡಿ ನಾವು ಬೆಲ್ಟಿಗೆ ಅಟ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ಮಾರ್ಜಿನನ್ನು ಬಿಡಬೇಕಾಗತ್ತೆ ಸ್ಟಾರ್ಟಿಂಗು. ಸ್ನೇಹಿತರೆ ನೋಡಿ ಇದನ್ನು ಟರ್ನ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಅದಕ್ಕೆ ಬೆಲ್ಟಿಗೆ ಅಟ್ಯಾಚ್ ಮಾಡಲಿಕ್ಕೆ ನಾನು ಈ ಅಂಚ್ ಸೈಡಿಂದು ಬಟ್ಟೆ ಇರುತ್ತೆ ಸರ್ ಸ್ನೇಹಿತರೆ. ಅದ್ರ ಉಳಿದಿರುತ್ತೆ, ನಾವು ಕಟಿಂಗ್ ಮಾಡಬೇಕಾದ್ರೆ ಉಳಿದಿರುತ್ತೆ. ಆ ಅಂಚ್ ಸೈಡಿಂದೇ ನಾನು ತಗೊಂಡಿದ್ದೀನಿ. ಅದಕ್ಕೆ ನೋಡಿರಿ ಅದನ್ನೇ ಒಂದು ಅರ್ಧ ಇಂಚು ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ನೋಡಿ ಇದು ರೈಟ್ ಸೈಡ್ ಬೆಲ್ಟ್ ಪಟ್ಟಿ. ಇದು ರೈಟ್ ಸೈಡ್ ಬೆಲ್ಟ್ ಪಟ್ಟಿ ಆಗಿರೋದ್ರಿಂದ ಅದನ್ನು ಒಂದು ನಾವು ಸೊಂಟದ ಮಾರ್ಜಿನ್ ಏನಿರುತ್ತೆ ಸ್ನೇಹಿತರೆ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ ನಾವು.
36 ಇಂಚ್ ಮಾರ್ಜಿನ್ ಇದೆ, ಅಲ್ಲಿಂದ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ. ಹಾಗೆ ಲೂಪ್ಸ್ ಮಾರ್ಕಿಂಗ್ ಇದೆ ಸ್ನೇಹಿತರೆ, ಅದನ್ನು ಕೆಳಗಡೆ ಇಟ್ಟು ಇದನ್ನು ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡಬೇಕು ನೋಡಿ. ನಾವು ಲೂಪ್ಸ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ, ಮೊದಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸ್ನೇಹಿತರೆ. ನೋಡಿ ವಿಡಿಯೋ ಸ್ಕಿಪ್ ಮಾಡಿದರೆ ಗೊತ್ತಾಗಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಲೂಪ್ಸಿಗೆ ಇಲ್ಲಿ ಒಂದು ಲೂಪ್ಸ್ ಬರುತ್ತೆ ಎಂಡ್ ಕೂಡ. ಹಾಗೆ ನೋಡಿ ಅರ್ಧ ಇಂಚ್ ಸ್ಟಿಚಿಂಗ್ ಬಿಟ್ಟು ಹಾಗೆ ನೋಡಿ ಇದನ್ನು ಟರ್ನ್ ಮಾಡಿ ಬೆಲ್ಟ್ ಪಟ್ಟಿಯನ್ಗೆ ಒಂದು ಮೇಲ್ಗಡೆ ಒಂದು ಸ್ಟಿಚ್ ಬಿಡಬೇಕಾಗುತ್ತೆ ನೋಡಿ. ಮೇಲ್ಗಡೆ ಒಂದು ಸ್ಟಿಚ್ ಬಿಡೋಣ ಸ್ನೇಹಿತರೆ ಅದಕ್ಕೆ. ನೋಡಿ ಸ್ನೇಹಿತರೆ, ಹಾಗೆ ಇದನ್ನು ಫೋಲ್ಡ್ ಮಾಡಿ ತೋರಿಸ್ತೀನಿ ಲೂಪ್ಸನ್ನು ಎಷ್ಟು ಬಿಡಬೇಕು ಅನ್ನೋದನ್ನು ನೋಡಿ. ಇದು 1.5 ಇಂಚ್ ಪಟ್ಟಿ ಆಗಿರೋದ್ರಿಂದ 1/4 ಇಂಚ್ ಎಕ್ಸ್ಟ್ರಾ ಬಿಡ್ತಾ ಇದ್ದೀನಿ. 1/4 ಇಂಚು ಹೆಂಗೂ ಬೆಲ್ಟ್ ಬಂದು 1.5 ಇಂಚ್ ಇರುತ್ತೆ ಸ್ನೇಹಿತರೆ ನೋಡಿ. ಹಾಗಾಗಿ 1/4 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ. ಲೂಸ್ ಇರಬೇಕು, 1/4 ಇಂಚ್ ಅಷ್ಟೇ ಲೂಸ್ ಇರಬೇಕು ಸ್ನೇಹಿತರೆ, ಕಡಿಮೆ ಜಾಸ್ತಿ ಇರಬಾರ್ದು. ಜಾಸ್ತಿ ಇದ್ದರೆ ಬೆಲ್ಟು ಹೊರಗಡೆ ಕಾಣುತ್ತೆ. ಹಾಗಾಗಿ ನೋಡಿ 1/4 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ಇದು ಉಳಿದು ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. 3.5 ಇಂಚು ಎಕ್ಸ್ಟ್ರಾ ಮಾಡ್ಕೊಂಡಿರ್ತೀವಿ ನಾವು ಉಕ್ಸ್ ಹಚ್ಚಲಿಕ್ಕೋಸ್ಕರ. ಅದಕ್ಕೆ ನೋಡಿ ಇವಾಗ ಉಕ್ಸಿಗೆ ಮಾರ್ಕ್ ಮಾಡಿ ಉಕ್ಸ್ ಅಟ್ಯಾಚ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಉಕ್ಸನ್ನು ಪ್ರೆಸ್ ಮಾಡ್ಕೋಬೇಕು ಇದಕ್ಕೆ. ಸ್ನೇಹಿತರೆ ನೋಡಿ ಇದನ್ನು ಪ್ರೆಸ್ಸಿಂಗ್ ಮಾಡ್ಕೊತಾ ಇದ್ದೀನಿ. ಸ್ನೇಹಿತರೆ ನೋಡಿ ಇದನ್ನು ಹುಕ್ಸನ್ನು ಈ ಥರ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ ನೋಡಿ ಈ ಥರ ಬೆಲ್ಟು ರೆಡಿ ಆಯಿತು ನಾವು ಇವಾಗ ಅಟ್ಯಾಚ್ ಮಾಡಿದ್ದು. ಹಾಗೆ ನೋಡಿ ಇನ್ನೊಂದು ಲೆಫ್ಟ್ ಸೈಡಿಂದ ಒಂದು ಬೆಲ್ಟನ್ನು ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ ನೋಡಿ. ಸ್ನೇಹಿತರೆ ನೋಡಿ ಇದು ಸೊಂಟದ ಎಂಡ್ ಪಾಯಿಂಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ ನೋಡಿ ಎಂಡ್ ಪಾಯಿಂಟಿಂದ ಒಂದು 2 ಇಂಚು ಬಿಟ್ಟು ಇದನ್ನು ಅಟ್ಯಾಚ್ ಮಾಡಬೇಕು ಸ್ನೇಹಿತರೆ ನೋಡಿ. ಇಲ್ಲಿಂದ 2 ಇಂಚ್ ಬಿಟ್ಟು ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಲ್ಲಿ ಮೇಲ್ಗಡೆಗೆ. ಹಾಗೆ ಒಳಗಡೆ ಒಂದು ಲೂಪ್ಸ್ ಪಾಯಿಂಟ್ ಬರುತ್ತೆ ಸ್ನೇಹಿತರೆ ನೋಡಿ. ಲೂಪ್ಸಿಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ಲೂಪ್ಸ್ ಪಾಯಿಂಟನ್ನು ಕೆಳಗಡೆ ನಾವು ಒಂದು ಲೂಪ್ಸ್ ಇಟ್ಟು ಇನ್ನೊಂದು ಸ್ಟಿಚ್ ಮಾಡಬೇಕಾಗುತ್ತೆ ನೋಡಿ. ನೋಡಿ ಇದು ಲೂಪ್ಸ್ ಮಾರ್ಕಿಂಗ್ ಪಾಯಿಂಟ್. ನೋಡಿ ಸ್ನೇಹಿತರೆ ಇದಕ್ಕೆ ಒಂದು ಮೇಲ್ಗಡೆ ಫೋಲ್ಡಿಂಗ್ ಮಾಡಿ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ ನೋಡಿ. ಒಂದು ಸೈಡ್ ಪಾಕೆಟ್ ರೆಡಿ ಆಯಿತು ಸ್ನೇಹಿತರೆ ನೋಡಿ. ಇದಕ್ಕೆ ಇನ್ನೊಂದು ಎಕ್ಸ್ಟ್ರಾ ಪೀಸನ್ನು ನಾವು ಏನು ಅಟ್ಯಾಚ್ ಮಾಡಬೇಕಲ್ಲ ಅದನ್ನು ಇದಕ್ಕೆ ಸೇರಿಸಿ ಅಟ್ಯಾಚ್ ಮಾಡೋಣ ನೋಡಿ. ಇವಾಗ ಈ ಥರ ಬಿಟ್ಕೊಂಡಿದ್ದೀನಿ ನೋಡಿ 140ಗೆ. ಅದನ್ನು ಇವಾಗ ಈ ಪೀಸ್ಗೆ ಅಟ್ಯಾಚ್ ಮಾಡೋಣ ನೋಡಿ. ಇದು ಅಂಚು ಪಟ್ಟಿ ತಗೊಂಡಿದ್ದೀನಿ ಇದಕ್ಕೂ ಕೂಡ ನೋಡಿ. ಈ ಥರ ಇಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡ್ಕೊತೀನಿ ಸ್ನೇಹಿತರೆ ನೋಡಿ. ಪಾಕೆಟಿಗೆ ಈ ಪಾಯಿಂಟಿಗೆ ಈ ಥರ ಇಟ್ಕೊಂಡು ಅದನ್ನು ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಾಗೆ ಆವಾಗಲೇ ಯಾವ ಥರ ಸ್ಟಿಚ್ ಬಿಟ್ಟಿವೋ ನಾವು ಒಂದು ಪಾಕೆಟನ್ನು 2 ಪೀಸು ಬಿಟ್ಕೊಂಡಿರ್ತೀವಿ ಸ್ನೇಹಿತರೆ. ಅದನ್ನು ಒಂದು ಪಾರ್ಟನ್ನು ಅದಕ್ಕೆ ಅಟ್ಯಾಚ್ ಮಾಡಿದ್ದೀವಿ. ಇದಕ್ಕೆ ಇನ್ನೊಂದು ಪಾರ್ಟನ್ನು ಅಟ್ಯಾಚ್ ಮಾಡಬೇಕು ನೋಡಿ. ಇದಕ್ಕೇನು ಲೂಪ್ಸ್ ಏನೂ ಬರಲ್ಲ ಸ್ನೇಹಿತರೆ. ಇದು ಲೂಪ್ಸು ಕೆಳಗಡೆ ಅದಕ್ಕೆ ಅಟ್ಯಾಚ್ ಆಗಿರುತ್ತೆ ನೋಡಿ. ಈ ಥರ ಆಯಿತು ಸ್ನೇಹಿತರೆ. ಇವಾಗ ನೋಡಿ ಇದಕ್ಕೆ ಸ್ಟಿಚ್ ಬಿಟ್ಕೊಳ್ಳೋಣ ಕಂಪ್ಲೀಟ್ ಇಲ್ಲಿಂದ ಇಲ್ಲಿವರೆಗೂ ನೋಡಿ. ಅರ್ಧ ಇಂಚ್ ಮಾರ್ಜಿನಲ್ಲಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಏನು ಬಿಟ್ಟಿರ್ತೀವಲ್ಲ ಅಷ್ಟಕ್ಕೆ ನೋಡಿ ಸ್ಟಿಚ್ ಬಿಟ್ಕೊಳ್ಳೋಣ ಸ್ನೇಹಿತರೆ ನೋಡಿ. ಈ ಕಡೆಗೆ ಲೂಪ್ಸ್ ಇರಲ್ಲ, ಇನ್ನು ಆ ಕಡೆ ಸೈಡ್ ಇನ್ನು ಉಳಿದ ಕಡೆಗೆ ಲೂಪ್ಸ್ ಇರುತ್ತೆ ನೋಡಿ. ಇಲ್ಲಿ ಲೂಪ್ಸ್ ಬರುತ್ತೆ ಸ್ನೇಹಿತರೆ ನೋಡಿ. ಈ ಪಾಕೆಟಿಂದನೇ ಇದನ್ನು ಲೈನ್ಸು ನಾವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ. ಆ ಕಡೆಯಿಂದ ನಮಗೆ ಯಾಕಂದರೆ ಎಡಗಡೆ ಆಗುತ್ತೆ, ಬಟ್ ಅಟ್ಯಾಚ್ ಆ ಕಡೆಯಿಂದ ಮಾಡ್ಕೊಂಡ್ರೆ ಇಲ್ಲಿ ಸಿಂಕ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನೋಡಿ ನಾವು ಎಡಗಡೆ ಆದರೂ ಪರವಾಗಿಲ್ಲ, ಬಲಗಡೆ ಆದರೂ ಪರವಾಗಿಲ್ಲ, ನಾವು ಈ ಕಡೆಯಿಂದ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ. ಲೂಪ್ಸನ್ನು ಮಾರ್ಕಿಂಗ್ ಇದೆ ಸ್ನೇಹಿತರೆ, ಆ ಮಾರ್ಕಿಂಗ್ಗೆ ಲೂಪ್ಸ್ ಇಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ
ನೋಡಿ ಸ್ನೇಹಿತರೆ, ಹಾಗೆ ಮೇಲ್ಗಡೆಗೆ ಒಂದು ಸ್ಟಿಚ್ ಬಿಡ್ತಾ ಇದ್ದೀನಿ, ರಿಪೀಟ್ ಟರ್ನ್ ಮಾಡಿ. ಸ್ನೇಹಿತರೆ ನೋಡಿ, ಮೇಲ್ಗಡೆಯಿಂದ ಪಾಕೆಟ್ ಮೇಲ್ಗಡೆಗೆ ಅಟ್ಯಾಚ್ ಮಾಡ್ಕೊಂಡು ಆ ಪಟ್ಟಿಯಿಂದ ಪಾಕೆಟ್ ಮೇಲ್ಗಡೆನೇ ಸ್ಟಿಚ್ ಬಿಡ್ಕೋಬೇಕು ಈ ಥರ. ನೋಡಿ ಸ್ನೇಹಿತರೆ, ಪಾಕೆಟ್ ರೆಡಿ ಆಯಿತು. ಇವಾಗ ಲೂಪ್ಸ್ ಪಾಯಿಂಟನ್ನು ಕಟ್ ಮಾಡೋಣ. ನೋಡಿ, ನಮ್ಗೆ ಎಷ್ಟು ಬೇಕು ಅಷ್ಟು ಬಿಟ್ಕೊಂಡು ಉಳಿದನ್ನು ಕಟ್ ಮಾಡ್ಕೊಳ್ಳೋಣ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಿಗಾದರೂ ಇಂಥ ವಿಡಿಯೋಗಳು ಬೇಕಂದರೆ ದಯವಿಟ್ಟು ಶೇರ್ ಮಾಡಿ ಅವರಿಗೆ ವಾಟ್ಸಪ್ ಮೂಲಕ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನೋಡಿ, ನನ್ನ ಫೇಸ್ಬುಕ್ಕಲ್ಲೂ ಕೂಡ ನಾನು ವೀಡಿಯೋಸ್ ಬರುತ್ತೆ, ಶಿವಾನಂದ್ ಟೈಲರ್ ಅಂತೇಳಿದೆ ಫೇಸ್ಬುಕ್ಕಲ್ಲಿ ಕೂಡ. ದಯವಿಟ್ಟು ಫೇಸ್ಬುಕ್ಕಲ್ಲಿ ನೋಡೋರು ವಿಸಿಟ್ ಮಾಡಿ, ಅಲ್ಲಿ ನಿಮಗೆ